ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಲಂಗಿ ಗ್ರಾಮದಲ್ಲಿ ಇದ್ದೀನಿ. 3 ಎಕರೆ ತೆಂಗಿನ ಸಸಿ ನಾಡ್ತಾ ಇದ್ದಾರೆ ನಮ್ಮ ರೈತರು. ಇದು ಎಲ್ಲಿ ತಗೊಂಬಂದ್ರು, ಯಾವ ತಳಿ, ಇಷ್ಟ ಆಯ್ತು ಕಾಸ್ಟು, ಯಾವ ತರ ಉಣ್ಬೇಕು ಅನ್ನೋದು ನಮ್ಮ ರೈತರನ್ನ ಮಾತಾಡಿಸಿ ಎಲ್ಲ ವಿಷಯ ತಿಳ್ಕೊಳ್ಳೋಣ. ಬನ್ನಿ ಇವಾಗ. ಸರ್ ಬನ್ನಿ. ಇಲ್ಲಿ ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಂದ್ರ ಪ್ರಸಾದ್ ಅಂತ. ನಾವು ತೆಂಗಿನ ಸಸಿ ನಾಟಿ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ರೈತರಿಗೆ. ಸರ್ ನಮಸ್ತೆ. ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ತಾಲೂಕು ಆಲಂಬಗಿರಿ ಗ್ರಾಮ ನಮ್ದು. ನಮ್ಮ ಹೆಸರು ನಾಗೇಂದ್ರ ಪ್ರಸಾದ್ ಅಂತ. ಸರ್ ಇದು ತೆಂಗಿನ ಸಸಿ ಎಷ್ಟು ಬೈಲ್ಗೆ ನಾಟಿ ಮಾಡ್ತಾ ಇದ್ದೀರಾ? ಸರ್ ನಾವು ಒಂದು 3 ಎಕರೆಗೆ ಮಾಡ್ತಾ ಇದೀವಿ. ಇಲ್ಲಿ ಅರ್ಧ ಎಕರೆ ಇದೆ. ಇದು ಮತ್ತೆ ದೂರದಲ್ಲಿ 1.5 ಎಕರೆ ಒಂದೇ ಇದೆ. ಓಕೆ. ಎಷ್ಟು ಸಸಿ ಬಿತ್ತು ಸರ್ 3 ಎಕರೆ? 3 ಎಕರೆಗೂ ಸೇರಿ ಒಂದು 210 ಇಂದ 220 ಗಿಡ ಬಿದ್ದೈತೆ. 210 ಬಿದ್ದಿದೆ. ಎಲ್ಲಿ ತಗೊಂಬಂದಿದ್ ನಾರು ಇದು? ಸರ್ ನಾವು ಈ ನಾರ್ ತಗೊಂಡ್ ಬರ್ಬೇಕಾದ್ರೆ ನಾವು ಆಂಧ್ರ ಹೋಗಿದ್ವಿ ಮೊನ್ನೆ. ಆಂಧ್ರದಲ್ಲಿ ಯಾರೋ ಹಾಕಿದ್ರು. ಕೆಳಗಡೆ ಇಷ್ಟು ಗಿಡಕ್ಕೇನೆ ಕಾಯಿ ಬಂದಿತ್ತು. ಅವ್ರನ್ನ ಕೇಳಿದಾಗ ಅವರು ಈ ತರ ಇನ್ಫಾರ್ಮೇಶನ್ ಕೊಟ್ರು. ಇಲ್ಲಿ ತಗೊಂಡ್ ಬಂದಿದೀವಿ, 3 ವರ್ಷಕ್ಕೆ ಕಾಯಿ ಬಿಡುತ್ತೆ ಇದು ಅಂತೇಳಿ ಇನ್ಫಾರ್ಮೇಶನ್ ಕೊಟ್ರು. ನಾವು ಮತ್ತೆ ಅವ್ರನ್ನ ಹುಡ್ಕೊಂಡು ಹೋಗಿ ಅವ್ರನ್ನ ಮಾತಾಡ್ಕೊಂಡು ನಾವು ಗಿಡ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ತರ್ಸ್ಕೊಂಡಿದೀವಿ ಸರ್. ಸರ್ ಒಂದು ಗಿಡ ಇಲ್ಲಿ ಡೆಲಿವರಿ ಆಗಿ ಎಷ್ಟು ಚಾರ್ಜ್ ಬಿತ್ತು ಸರ್? ಇದು 400 ರೂಪಾಯಿ. ಇವಾಗ ನಾವು ಉಣ್ತಾ ಇದೀವಲ್ವಾ, ಅವ್ರು ನಮ್ಗೆ ಕೊಟ್ಟಿರೋದು 200 ರೂಪಾಯಿಗೆ. ಮತ್ತೆ 3 ವರ್ಷ ಆದ್ಮೇಲೆ ಅದು ತಳಿ ಬಂದ್ಮೇಲೆ ಕಾಯಿ ಫಸಲ್ ಬಂದ್ಮೇಲೆ 200 ರೂಪಾಯಿ ನಾವು ಕೊಡ್ಬೇಕು. ಫಸಲ್ ಬಂದ್ಮೇಲೆ ಅರ್ಧ ಅಮೌಂಟ್ ಕೊಡೋದು. ಫಸಲ್ ಬಂದ್ಮೇಲೆ ಅರ್ಧ ಅಮೌಂಟ್ ಕೊಡ್ಬೇಕು. ಡೆಲಿವರಿ ಚಾರ್ಜ್ ಅವರೆಲ್ಲ ಅರ್ಧ. ಡೆಲಿವರಿ ಎಲ್ಲ ಡೆಲಿವರಿ ಫ್ರೀ. ಗಿಡ ಬಂದ 500 ರೂಪಾಯಿ ಬಡ ಬಿದ್ದಿದೆ. ಫಸಲ್ ಬಂದ್ಮೇಲೆ 200 ರೂಪಾಯಿ ಅವ್ರು ಕೊಡ್ಬೇಕು. ಓಕೆ. ಗಿಡ ಹೋಗಿದ್ದು ಗಿಡನ ಅವರೇ ವಾಪಸ್ ರಿಟರ್ನ್ ಕೊಡ್ತಾರೆ. ಗಿಡ ಏನಾದ್ರು ಹೊರಟೋದ್ರೆ ಸತ್ತೋದ್ರೆ ಏನಾದ್ರು ಆದ್ರೆ ಅವರೇ ರಿಟರ್ನ್ ಬೇರೆ ಗಿಡ ಕೊಡ್ತಾರೆ. ಇದು ನೆಡೋದು ಹೇಳಿದ್ದಾರೆ ಅವರು. ಇದು ಒಂದು ಗಿಡ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನೆಡಬೇಕು ಅಂತ ಸರ್? ಇದು ಆಕ್ಚುಲಿ 25ಕ್ಕೆ 25 ಹಾಕಿದ್ರೇನು ಬೆಸ್ಟ್. ನಾವ್ ಹಾಕಿರೋದು ಹಿಂಗೆ 20 ಅಡಿ ಹಾಕಿದೀವಿ. ಉದ್ದ ಹಿಂಗಡೆ 25 ಹಾಕಿದೀವಿ ಸರ್. ಓಕೆ. ಸ್ವಲ್ಪ ಡಿಸ್ಟೆನ್ಸ್ ಇದ್ರೆ ಫಸಲು ಚೆನ್ನಾಗಿ ಬರುತ್ತಲ್ಲ. ಆಳ ಎಷ್ಟಾಗಿಬೇಕು ಒಂದು ಗಿಡಕ್ಕೆ? ಒಂದ್ 2 ಅಡಿ. 2 ಅಡಿ. ಒಂದು ಗಿಡ ನಾಟಿ ಮಾಡಕ್ಕೆ ಯಾವ ತರ ಗೊಬ್ಬರ ಹಾಕ್ಬೇಕಂತ ಐಡಿಯಾ ಇದೆ? ಅದು ಐಡಿಯಾ ಇದೆ ನೋಡಿ. ಇಲ್ಲಿ ಸೊಪ್ಪು, ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು ಹಾಕಿದೀವಿ ಫಸ್ಟ್ ಒಂದ್ ಸ್ವಲ್ಪ. ಮತ್ತೆ ಬೇವಿನ ಸೊಪ್ಪು, ಒಳ್ಳೆ ಬೇವಿನ ಸೊಪ್ಪು ಹಾಕಿದೀವಿ. ಅದು ಉಪ್ಪು, ಬೇರ್ನ ಇದು ತಿಂದೀರ ಹುಳುಗಳೇನಾದ್ರು ತಿಂದೀರ ಹಾಕಿದೀವಿ. ಮತ್ತೆ ಇವ್ರು ಗೊಬ್ಬರ ಕೊಟ್ಟಿದ್ದಾರೆ, ಬಯೋ ಗ್ರೀನ್ ಅಂತ, ಗ್ರೀನ್ ಗೋಲ್ಡ್. ಅವರೇ ಕೊಟ್ಟಿರೋದು? ಇದು ಅವ್ರು ಕೊಟ್ಟಿದ್ದಾರೆ. 12 ಗಿಡಕ್ಕೆ 1 ಪ್ಯಾಕೆಟ್ ಹಾಕ್ಬೇಕಿದು. 1 ಪ್ಯಾಕೆಟ್ 12 ಗಿಡಕ್ಕೆ. ಮತ್ತೆ ಉಪ್ಪು 2 ಗಿಡಕ್ಕೆ 1 ಪ್ಯಾಕೆಟ್. 1 kg ಪ್ಯಾಕೆಟ್ ಅಲ್ಲಿ 2 ಗಿಡಕ್ಕೆ ಕಲ್ಲುಪ್ಪು ಹಾಕ್ಬೇಕು. ಒಂದ್ ಪ್ಯಾಕೆಟ್ ಉಪ್ಪು ಹಾಕ್ಬೇಕು. 1 ಪ್ಯಾಕೆಟ್ ಉಪ್ಪು. ಇದು ಕೆಳಗಡೆ ಮತ್ತೆ ಹುಣ್ ಬಿಡೋದಷ್ಟೇ. 3 ವರ್ಷಕ್ಕೆ ಫಸಲು ಬರುತ್ತೆ ಅನ್ನೋದು ಏನು ಯಾವ ಧೈರ್ಯ ಮೇಲೆ ತಗೊಂಬಂದಿದ್ ನೀವು ಹೋಗಿ? ನಾವು ಆಂಧ್ರದಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡ್ ಬಂದಿದ್ವಿ. 3 ವರ್ಷಕ್ಕೆ ಕಾಯಿ ಬಂದೈತೆ. ರೈತರಿಗೆ ಅವ್ರ ರೈತರ ಹತ್ರ ಹೋಗಿ ನೋಡಿದೀವಿ. 3 ವರ್ಷಕ್ಕೆ ಕಾಯಿ ಬಂದೈತೆ. ಬಂದಿದೆ. ಅವರೇ ಹೇಳಿದ್ರು, ನಮ್ಗೆ ಧೈರ್ಯ ಕೊಟ್ಟಿದ್ದೆ ಅವರು. ಈ ತರ ಇಂತ ಕಡೆ ತಗೊಳ್ರಿ, ಫಸಲು ಬಂದಿದೆ ನಮಗ್ 3 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಧೈರ್ಯ ಕೊಟ್ಮೇಲೆ ನಾವು ತಗೊಂಬಂದ್ ಹಾಕಿದ್ವಿ ಸರ್. ನಾವ್ ಇದೇ ಫಸ್ಟ್ ಟೈಮ್ ಹಾಕಿರೋದು. ಅದಕ್ಕೆ ಯಾವ ತರ ಮಾಡ್ಬೇಕನ್ನೋ ನಮಗೂ ಗೊತ್ತಿಲ್ಲ. ಅವ್ರು 3 ತಿಂಗಳಿಗೆ ಒಂದ್ಸರಿ ಬಂದ್ ಚೆಕ್ ಮಾಡ್ತಾರಂತೆ ಗಿಡ ಕೊಟ್ಟಿರೋರು. ಅವ್ರ ಏನಾದ್ರು ಗೊಬ್ಬರ ಏನಾದ್ರು ಕೊಟ್ರೆ ಅದ್ ಹಾಕ್ಬೇಕು. ಇಲ್ಲಿ ಆದ್ರೂ ಅವ್ರು ಫೀಡ್ ಡೆಲಿವರಿ ಮಾಡ್ತಾರ? ಅವರು ಡೆಲಿವರಿ ಮಾಡ್ತಾರೆ. ಆದ್ರೆ ಒಂದು 10 ಗಿಡ 20 ಗಿಡಕ್ಕೆ ಬರಲ್ಲ. ಒಂದು 500 200 ಆರ್ಡರ್ ಕೊಟ್ರೆ ಬರ್ತಾರೆ. ಇದು ನೆಟ್ಟಿರೋದು ಫಸ್ಟ್ ಟೈಮ್ ಇದೆ. ಫಸ್ಟ್ ಟೈಮ್ ಈಗ ಯಾವ ತರ ಗೊಬ್ಬರ ಕೊಡ್ಬೇಕು, ಯಾವ ತರ ನೀರ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಯಾರಿಗಾದ್ರೂ ನಮ್ಮ ರೈತ ಬಾಂಧವ್ರಿಗೆ ಏನಾದ್ರು ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ನಾವು ಸ್ವಲ್ಪ ಇದ್ ಮಾಡ್ಕೊಂತೀವಿ. ಗೊಬ್ಬರ ಹಾಕ್ಬೇಕಾ, ಯಾವ ಟೈಮಲ್ಲಿ ಹಾಕ್ಬೇಕು ಏನು ಅಂತ. ಥ್ಯಾಂಕ್ ಯು. ಇದು ನಮ್ಮ ರೈತರ ನಾಗೇಂದ್ರ ಅವರ ಮಾತುಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ರೈತರಿಗೆ ಸ್ವಲ್ಪ ಈ ತೆಂಗಿನ ಗಿಡ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನಿಮ್ಗೆ ಏನ್ ರೈತರಿಗೆ ಗೊತ್ತಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನ ಯಾವ ತರ ಗೊಬ್ಬರ ನಾಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದೆ ತಿಳಿಸಿ. ಓಕೆ, ಬಾಯ್. ನೆಕ್ಸ್ಟ್ ಸಿಗೋಣ. ಜೈ ಜವಾನ್ ಜೈ ಕಿಸಾನ್. ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಇದು ನಮ್ಮ ನಾಗೇಂದ್ರ ಅವರ ತೆಂಗಿನ ಸಸಿ ನಾಟಿ ಮಾಡುವ ರೀತಿ. ನಿಮ್ಗೆ ಯಾವ ರೀತಿ ಗೊತ್ತಿರೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದರಿಗೆ ಯಾವ ರೀತಿ ಗೊಬ್ಬರ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸಿದ್ದೀನಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ನಮಗೆ ತುಂಬ ಯೂಸ್ ಆಗುತ್ತೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದರ ವಿಡಿಯೋಸ್ ಮಾಡ್ತಾಯಿದ್ದೀವಿ. ಜೈ ಜವಾನ್ ಜೈ ಕಿಸಾನ್. ಫಾಲೋ ಮಾಡಿ.